ಯು ಥ್ರೋನ್ ಔಟ್ ಆಫ್ ಮಿ ಅ ಟ್ರೈನ್, ಐ ವಿಲ್ ಕಿಕ್ ಔಟ್ ಆಫ್ ಯು ಮೈ ಕಂಟ್ರಿ ಅಂತ ಮಹಾತ್ಮ ಗಾಂಧಿ ಅವರು ಹೇಳಿ ಭಾರತಕ್ಕೆ ವಾಪಸ್ ಬರ್ತಾರೆ. ಮಹಾತ್ಮ ಗಾಂಧಿ ಅವರು ದಲೈ ಲಾಮಾಗಿ ಇನ್ಸ್ಪಿರೇಷನ್, ನೆಲ್ಸನ್ ಮಂಡೇಲಾಗಿ ಇನ್ಸ್ಪಿರೇಷನ್, ಬಾರಕ್ ಒಬಾಮಾಗಿ ಇನ್ಸ್ಪಿರೇಷನ್. ಪ್ರದೀಪ್ ಈಶ್ವರ್ ಅನುಮೋದಿಸಿ. ಮಾನ್ಯ ಸಭಾಧ್ಯಕ್ಷರೇ, ಜನಗಣಮನ ಅಧಿನಾಯಕ ಜಯ ಹೇ ಇದು ಕೇವಲ ರಾಷ್ಟ್ರಗೀತೆಯ ಸಾಲುಗಳಲ್ಲ, ಎದೆಯ ಭಾವನೆಗಳನ್ನ ಅಕ್ಷರ ರೂಪಕ್ಕೆ ಜೋಡಿಸಿದ ಕನ್ನಡಿಗರ ಆತ್ಮಗೌರವಕ್ಕೆ ಮತ್ತು ರಾಷ್ಟ್ರಗೀತೆಯ ಸಾಲುಗಳಿಗೆ ಅಗೌರವ ತೋರಿದ ವ್ಯಕ್ತಿಗಳಿಗೆ ನಾನು ನನ್ನ ಭಾಷಣವನ್ನು ಅರ್ಪಣೆ ಮಾಡ್ತಾ ನನ್ನ ಭಾಷಣವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಸೊ ರಾಜ್ಯಪಾಲರು ಓದಿದ್ದಾರೆ ಸಂಪೂರ್ಣವಾಗಿ ಎನ್ನಲಾದ ಭಾಷಣದಲ್ಲಿರೋ ಕೆಲವು ವಿಚಾರಗಳನ್ನ ನಾನು ಪ್ರಸ್ತಾಪಿಸಿ ಕೊನೆಯದಾಗ ಅಭಿನಂದನೆ ಸಲ್ಲಿಸ್ತೀನಿ. ಸಭಾಧ್ಯಕ್ಷರೇ, ನಾವು ಈ ಸ್ಪೀಚ್ ನ ಮಹಾತ್ಮ ಗಾಂಧಿ ಅವರ ಹೆಸರಿಂದ ಪ್ರಾರಂಭಿಸಿದ್ವಿ. ಮಹಾತ್ಮ ಗಾಂಧಿ ಅವರು ಸೌತ್ ಆಫ್ರಿಕಾ ಇದ್ದಾಗ ಒಂದು ಬ್ರಿಟಿಷ್ ಅಧಿಕಾರಿ ಅವರಿಗೆ ಅವಮಾನ ಮಾಡಿದ್ರೆ ಟ್ರೈನ್ ಇಂದ ಆಚೆ ಕಳಿಸಿದ್ರೆ ಆಗ ಮಹಾತ್ಮ ಗಾಂಧಿ ಹೇಳ್ತಾರೆ, ಯು ಥ್ರೋನ್ ಔಟ್ ಆಫ್ ಮಿ ಅ ಟ್ರೈನ್, ಐ ವಿಲ್ ಕಿಕ್ ಔಟ್ ಆಫ್ ಯು ಮೈ ಕಂಟ್ರಿ ಅಂತ ಮಹಾತ್ಮ ಗಾಂಧಿ ಅವರು ಹೇಳಿ ಭಾರತಕ್ಕೆ ವಾಪಸ್ ಬರ್ತಾರೆ. ಅಂತ ಶ್ರೇಷ್ಠ ವ್ಯಕ್ತಿ ಮಹಾತ್ಮ ಗಾಂಧಿ ಇದ್ದಂತ ಪಕ್ಷದ ಶಾಸಕ ನಾನು ಅನ್ನೋದು ನನ್ನ ಗೌರವ. 1885ರಲ್ಲಿ ಗೋಕುಲ್ದಾಸ್ ತೇಜ್ಪಾಲ್ ಕಾಲೇಜಲ್ಲಿ ಪ್ರಾರಂಭವಾದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 72 ಜನ ಪಾರ್ಟಿಸಿಪೇಟ್ ಮಾಡಿದ್ರು. ಇವತ್ತು ಕೋಟ್ಯಾಂತರ ಬದುಕಲ್ಲಿ ಬೆಳಕಾಗಿದೆ. ಅಂತ ಮಹಾತ್ಮ ಗಾಂಧಿ ಅವರು ದಲೈ ಲಾಮಾಗಿ ಇನ್ಸ್ಪಿರೇಷನ್, ನೆಲ್ಸನ್ ಮಂಡೇಲಾಗಿ ಇನ್ಸ್ಪಿರೇಷನ್, ಬಾರಕ್ ಒಬಾಮಾಗಿ ಇನ್ಸ್ಪಿರೇಷನ್, ದೊಡ್ಡ ದೊಡ್ಡ ವ್ಯಕ್ತಿಗಳ ಇನ್ಸ್ಪಿರೇಷನ್ ವ್ಯಕ್ತಿಯ ಹೆಸರನ್ನ ನಾವು ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅಂತ ಇಟ್ಟಿದ್ವಿ.